ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಷ್ಕಳ ರೆಸಿಪೀಸ್. ಇವತ್ತು ನಾವು ಪಕೋಡ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಸಂಜೆ ಸ್ನ್ಯಾಕ್ಸಿಗೆ, ಮಧ್ಯಾಹ್ನ ಲಂಚಿಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲದಕ್ಕೂ ಮಾಡ್ಬೋದು. ಫಸ್ಟು ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣ್ಸಿಕಾಯಿ, ನಂತರ ಈರುಳ್ಳಿ. ಇಲ್ಲಿ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಿಮ್ಮ ಪಕೋಡ ಮಾಡುವಾಗ ಟೇಸ್ಟೂ ಕೂಡ ಚೆನ್ನಾಗಿ ಬರುತ್ತೆ. ಯಾಕಂದರೆ ಈರುಳ್ಳಿ ಅಷ್ಟು ಕ್ರಂಚಿಯಾಗಿರುತ್ತಲ್ಲ, ಅದಕ್ಕೆ ಈರುಳ್ಳಿ ಹಾಕಿದ ನಂತರ ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಹಾಕಿದ ನಂತರ ಕರಿಬೇವೇ ಇಲ್ಲಿ ಮೇನ್ ಪಾಯಿಂಟ್. ಕರಿಬೇವು ಹಾಕೋದ್ರಿಂದ ಇಲ್ಲಿ ಪಕೋಡ ಅಂತೂ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ನಂತರ 1 ಟೇಬಲ್ ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ ನಂತರ ಸ್ವಲ್ಪ ಸೋಡಾ, ಅರ್ಧ ಟೇಬಲ್ ಸ್ಪೂನ್ ಸೋಡಾ. ಇಲ್ಲಿ ಒಂಚೂರು ಎಣ್ಣೆನ ಹಾಕೋದ್ರಿಂದ ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಪಕೋಡ ಬರುತ್ತೆ. ಫಸ್ಟ್ ಇದನ್ನೆಲ್ಲ ಹಾಕಿದ ನಂತರ ಮಿಕ್ಸ್ ಮಾಡಬೇಕು ಅಂತ. ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ನೀರು ಒಯ್ಕೊಂಡು ಕಲಿಸ್ಬೇಕು. ನೀವು ಕೈಯಲ್ಲೇ ಕಲಸಿ ಚೆನ್ನಾಗಿ ಬರುತ್ತೆ. ಪಕೋಡ ಹಿಟ್ಟು ಯಾವಾಗಲೂ ಗಟ್ಟಿ ಕಲಿಸ್ಬಾರ್ದು, ಸ್ವಲ್ಪ ಸಾಫ್ಟಾಗಿ ಕಲಿಸ್ಬೇಕು. ನೋಡಿ, ಈ ಥರ ಸಾಫ್ಟಾಗಿದ್ದರೆ ಪಕೋಡನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಮತ್ತು ಕ್ರಂಚಿಯಾಗಿ ಬರ್ತವೆ. ಈಗ ಬಾಣಲಿನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಬೇಕು. ಫಸ್ಟ್ ಎಣ್ಣೆನ ಬಿಸಿ ಬಿಟ್ಟು ನಂತರ ಇವಾಗ ಎಣ್ಣೆ ಕಾದ್ಮೇಲೆ ಒಂದು ಈರುಳ್ಳಿನ ಹಾಕಿ ನೋಡ್ಬೇಕು. ಅದು ಈ ಥರ ಗುಳ್ಳೆ ಬಂದಾಗ ಇವಾಗ ಪಕೋಡನ ಹಾಕ್ತಾ ಹೋಗ್ಬೇಕು ಒಂದೊಂದೇ ಆಗಿ. ನಾನಿಲ್ಲಿ ಚಿಕ್ಕಕ್ಕೆ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ನೀವು ಆ ಸೈಜಲ್ಲಿ ಮಾಡ್ಕೋಬೋದು ಪಕೋಡನ. ಹೀಗೆ ಒಂದೊಂದಾಗಿ ಬಿಡ್ತಾ ಹೋಗ್ಬೇಕು, ಇಲ್ಲಾಂದರೆ ಎಲ್ಲ ಅಂಟ್ಕೊಂಡು ಹೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಫ್ರೈ ಆಗ್ತಾಯಿದೆ ಅಂತ. ನೀವು ಹಾಕಿದ ತಕ್ಷಣ ಇದನ್ನು ಕೈ ಆಡ್ತಾ ಬರಬೇಕು, ಇಲ್ಲಾಂದರೆ ತಳ ಹತ್ತಿ ಎಲ್ಲ ಸೀದೋಗೋ ಚಾನ್ಸಸ್ಸು ಇರುತ್ತೆ. ನೀವು ಇದನ್ನು ಆದಷ್ಟು ಕೈ ಆಡ್ತಾನೆ ಇರಬೇಕು, ಹಂಗಾರೆ ಪಕೋಡ ಎಲ್ಲ ಸೈಡೂ ಚೆನ್ನಾಗಿ ಬೆಂದು ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಈ ಪಕೋಡನ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಕರಿತಾ ಇರಬೇಕು ಎಣ್ಣೆಗೆ, ಹಂಗಾರೆ ಪಕೋಡನ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಈ ಪಕೋಡ ತಿಂದರೆ ಮಾತ್ರ ಕಳೆದೋಗ್ಬಿಡ್ತಾರೆ. ನಿಮ್ಮ ಫ್ಯಾನ್ಸ್ ಫಾಲೋಯಿಂಗು ಜಾಸ್ತಿಯಾಗಿ ಹೋಗ್ಬಿಡ್ತಾರೆ. ಎಲ್ಲ ಸರಿನೂ ನಾನು ಈ ಪಕೋಡ ಮಾಡಿಕೊಡಿ ಅಂತ ಕೇಳ್ತಾನೆ ಇರ್ತಾರೆ. ಆ ಥರ ಪಕೋಡ ಇದು. ನೋಡ್ತಾ ಇರ್ಬೋದು.